ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಇಂಗ್ಲೀಷ್ ಲೆಸನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐಸ್ ಇದರದ್ದು ಶಾರ್ಟಾಗಿ ಸಮ್ರಿ ನೋಡೋಣಂತ. ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್ ಐಸ್ ಈಸ್ ದ ಟ್ರಾವೆಲಾಗ್ ರಿಟರ್ನ್ ಬೈ ಜಾರ್ಜ್ ಮೈಕ್ಸ್ ಫ್ರಮ್ ಹಂಗರಿ ಅಂತಂದ್ರೆ ಈ ಒಂದು ಲೆಸನ್ ಇದೆಯಲ್ಲ, ಇದು ಒಂದು ಪ್ರವಾಸ ಕಥನ ಆಗಿದೆ. ಇದನ್ನು ಹಂಗೇರಿಯ ಜಾರ್ಜ್ ಮೈಕ್ಸ್ ಅನ್ನೋ ಒಂದು ಕವಿಯವರು ಬರೆದಿದ್ದಾರೆ. This travelogue tells us about the culture and mannerism of the people of Japan and Brazil in a funny way. ಅಂತಂದ್ರೆ ಈ ಒಂದು ಲೆಸನ್ ಏನು ಹೇಳುತ್ತಾ ಅಂತಂದರೆ, ಜಪಾನ್ ಮತ್ತು ಬ್ರೆಜಿಲ್ ಇದೆಯಲ್ಲ, ಇದರದ್ದು ಕಲ್ಚರಲ್ ಮತ್ತು ಅವರು ಯಾವ ರೀತಿಯಾಗಿದ್ದಾರೆ ಜನರು, ಅವ್ರು ಯಾವ್ಯಾವ ರೀತಿಯಾದಂತಹ ಸಂಸ್ಕೃತಿಯನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ತಮಾಷೆ ರೂಪದೊಳಗೆ ಹೇಳುತ್ತೆ. Japan is an island which is overcrowded but the people are extremely well mannered. ಅಂತಂದ್ರೆ ಜಪಾನ್ ಒಳಗೆ ತುಂಬ ಜನಸಂಖ್ಯೆ ಇದೆ, ಹಾಗಾಗಿ ತುಂಬ ಗದ್ದಲಮಯವಾಗಿರುತ್ತೆ. ಆದರೂ ಕೂಡ ಅಲ್ಲಿಯ ಜನರು ಏನಾಗಿರ್ತಾರೆ, ವೆಲ್ ಮ್ಯಾನರ್ಡ್ ಅಂತಂದರೆ ಒಂದು ಸುಸಂಸ್ಕೃತ ವ್ಯಕ್ತಿಗಳಾಗಿರ್ತಾರೆ. Even though Japan has a very large population and its cities are overcrowded, every Japanese respect each other's privacy. ಅಂತಂದ್ರೆ ಜಪಾನ್ ಒಳಗೆ ತುಂಬ ಜನಸಂಖ್ಯೆ ಇರೋದ್ರಿಂದ ಬಹಳ ಗದ್ದಲಮಯವಾಗಿರುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಎಲ್ಲರೂ ಅವರವರ ಖಾಸಗಿ ವ್ಯಕ್ತಿತ್ವಕ್ಕೆ ಗೌರವವನ್ನು ನೀಡ್ತಾರೆ. For instance, they keep the telephone on a table or on a cash counter as they don't have enough places for the boats. ಅಂತಂದರೆ ಅಲ್ಲಿ ತುಂಬ ಜನಸಂಖ್ಯೆ ಇದೆಯಲ್ಲ, ಹಾಗಾಗಿ ಟೆಲಿಫೋನ್ ಏನಿರುತ್ತಲ್ಲ ಅದನ್ನು ಇಡಲಿಕ್ಕೆ ಜಾಗನ ಇಲ್ಲ, ಹಂಗಾಗಿ ಅವರು ಕ್ಯಾಶ್ ಕೌಂಟರ್ ಅಥವಾ ಟೇಬಲ್ ಮೇಲೆ ಇಟ್ಟಿರ್ತಾರೆ. One can talk about his business or about love, but nobody listens to him. ಅಂತಂದ್ರೆ ಏನು ಟೇಬಲ್ ಅಥವಾ ಕ್ಯಾಶ್ ಕೌಂಟರ್ ಮೇಲೆ ಟೆಲಿಫೋನ್ಗಳನ್ನ ಇಟ್ಟಿರ್ತಾರಲ್ಲ, ಇಟ್ಟಿರುವಂಥ ಸಂದರ್ಭದೊಳಗೆ ಅವರು ತಮ್ಮ ಬಿಸ್ನೆಸ್ ಅಂದರೆ ತಮ್ಮ ವ್ಯವಹಾರದ್ದೇ ಬಗ್ಗೆ ಆಗಿರ್ಬೋದು, ಹಾಗೆ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಕೂಡ ಮಾತಾಡ್ಬೋದು. ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅವ್ರಿಗೆ. ಯಾಕಂತಂದ್ರೆ ಅಲ್ಲಿ ಯಾರೂ ಅದನ್ನು ಕೇಳಿಸ್ಕೊಳ್ಳೋಂಗಿಲ್ಲ, ಅವರು ಪ್ರೈವೇಸಿಗೆ ರೆಸ್ಪೆಕ್ಟ್ ಮಾಡ್ತಾರೆ. The writer noticed that Japanese have a mania for bowing because everybody bows to everybody else. ಅಂತಂದ್ರೆ ಏನು ನಮ್ಮ ಭಾರತದೊಳಗೆ ಯಾರಾದ್ರೂ ಹಿರಿಯರು ಅಥವಾ ಗೌರವಿಸ್ಬೇಕಂದ್ರೆ ನಾವೇನು ಮಾಡ್ತೀವಿ, ನಮಸ್ಕಾರವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಜಪಾನ್ ಒಳಗೆ ಏನು ಮಾಡ್ತಾರೆ ಅಂದರೆ ಬೋವಿಂಗ್ ಅಂತಂದ್ರೆ ಅವ್ರು ನೋಡಿದ ತಕ್ಷಣ ತಲೆ ಬಾಗ್ತಾರೆ. ಅದು ಅವ್ರದ್ದು ಒಂದು ಕಲ್ಚರ್ ಆಗಿದೆ. ಎಲ್ಲರೂ ಕೂಡ ತಲೆ ಬಾಗುವುದು ಅವ್ರ ಕಲ್ಚರ್ ಆಗಿದೆ. The act of bowing is natural and imitable, and the bowing is neither more nor less than shaking hands or kissing on the cheeks. ಅಂತಂದರೆ ಏನು ಇದು ತಲೆಯನ್ನು ಬಾಗ್ತಾರಲ್ಲ, ಅದು ಕೂಡ ಅವ್ರ ಕಲ್ಚರ್ ಆಗಿದೆ. ಅದು ನ್ಯಾಚುರಲ್ ಆಗಿ ಯಾರನ್ನಾದ್ರೂ ನೋಡಿದ ತಕ್ಷಣ ಅವರು ತಲೆಯನ್ನು ಬಾಗ್ಬಿಡ್ತಾರೆ. ಯಾಕಂದರೆ ಅದು ಅವ್ರ ಕಲ್ಚರ್. ನಾವು ಯಾವ ರೀತಿಯಾಗಿ ಶೇಕ್ ಹ್ಯಾಂಡ್ ಮಾಡ್ತೀವಿ ನೋಡಿ, ಯಾರಾದರೂ ನೋಡಿದ ತಕ್ಷಣ ಆಗಿರ್ಬೋದು, ಅಥವಾ ಹೋಗಿ ಅವರ ಕೆನ್ನೆಗೆ ಹೋಗಿ ಚುಂಬನವನ್ನು ನೀಡ್ತೀವಲ್ಲ, ಆ ರೀತಿಯಾಗಿ ಅವರು ಕೂಡ ನ್ಯಾಚುರಲ್ ಆಗಿ ಯಾರನ್ನಾದರೂ ನೋಡಿದ ತಕ್ಷಣ ತಲೆಯನ್ನು ಬಾಗ್ಬಿಡ್ತಾರೆ. The depth and length of bowing depends on their social position and ranks of peoples. ಅಂತಂದ್ರೆ ಅವರು ಎಷ್ಟು ಫುಲ್ ತಲೆಯನ್ನು ಬಾಗೋದಾಗಿರ್ಬೋದು, ಅಥವಾ ಒಂದು ಸ್ವಲ್ಪ ತಲೆ ಅಂದರೆ ಪೂರ್ತಿ ಹಿರಿಯರು ಅಂದ್ಕೊಂಡ್ರೆ ಫುಲ್ ತಲೆ ಬಾಗ್ತಾರೆ, ಅದಕ್ಕಿಂತ ಸ್ವಲ್ಪ ಕಿರಿಯರು ಅಂದ್ಕೊಂಡ್ರೆ ಅದಕ್ಕಿಂತ ಸ್ವಲ್ಪ ಮೇಲಕ್ಕೆ ತಮ್ಮ ತಲೆಯನ್ನು ಬಾಗ್ತಾರೆ. ಇದು ಅವ್ರು ಏನನ್ನು ತಿಳಿಸುತ್ತೆ ಅಂತಂದ್ರೆ ಅವ್ರು ಯಾವ ಒಂದು ಪೊಸಿಷನ್ ಒಳಗಿದ್ದಾರೆ, ಅವರು ಯಾವ ರೀತಿ ರೆಸ್ಪೆಕ್ಟ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸುತ್ತೆ. He also narrates a funny incident that even a deer in a Japanese province of Nara bowed to him before snatching the food packet. ಅಂತಂದ್ರೆ ಇಲ್ಲೊಂದವರು ಫನ್ನಿ ಆದಂಥ ಒಂದು ವಿಷಯವನ್ನು ಹೇಳ್ತಾರೆ. ಅದೇನಂತಂದರೆ, ನಾರಾ ಅನ್ನೋದೊಂದು ಜಿಂಕೆ ಏನಿದೆಯಲ್ಲ, ಅದು ಲೇಖಕರ ಬಳಿ ಬಂದು ಅವರೊಂದು ಆಹಾರವನ್ನು ಕಿತ್ಕೊಂಡು ಹೋಗೋಕ್ಕೂ ಮುಂಚೆ ಅದೇನು ಮಾಡುತ್ತಂದರೆ ಫಸ್ಟಿಗೆ ಬಂದು ಅವ್ರ ಮುಂದೆ ತಲೆಯನ್ನು ಬಾಗುತ್ತೆ. ತಲೆಯನ್ನು ಬಾಗಿದ ನಂತರ
ಅವರ ಹತ್ರ ಇರುವಂಥ ಆಹಾರವನ್ನು ಅದು ಕಿತ್ಕೊಂಡು ಓಡೋಗುತ್ತೆ. ಅಂತಂದ್ರೆ ಆ ಪ್ರಾಣಿಗಳಿಗೂ ಕೂಡ ಕಲ್ಚರ್ ಅನ್ನೋದು ಯಾವ ರೀತಿಯಾಗಿ ಅವು ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾವೆ ಅನ್ನೋದು ತಿಳಿಸುತ್ತೆ. In the Japanese culture, one should make noise while eating the soup as it's considered a sign of appreciation. ಅಂತಂದರೆ ಏನು ಜಪಾನ್ದವರು ಒಂದು ಸೂಪನ್ನು ಕುಡಿತಾರಲ್ಲ, ಆ ಕುಡಿಯುವಂಥ ಸಂದರ್ಭದೊಳಗೆ ಅವರು ಶಬ್ದವನ್ನು ಮಾಡ್ಕೋತಾ ಕುಡಿಬೇಕು. ಅಂತಂದರೆ ಶಬ್ದ ಮಾಡ್ಕೊತಾ ಕುಡಿದ್ರಷ್ಟೇ ಆ ಒಂದು ಸೂಪಿಗೆ ಅವರು ಗೌರವವನ್ನು ನೀಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. In the expert Traffic in Brazil, the writer brings out of hustle and bustle of Brazil chaotic traffic. ಅಂತಂದರೆ ಟ್ರಾಫಿಕ್ ಇನ್ ಬ್ರೆಜಿಲ್ ಅನ್ನೋ ಕಡೆ ಏನು ಬ್ರೆಜಿಲ್ ಒಳಗೆ ಫುಲ್ ಟ್ರಾಫಿಕ್ ಅಂದರೆ ತುಂಬ ಗದ್ದಲಮಯವಾಗಿರ್ಬೋದಾಗಿರ್ಬೋದು, ತುಂಬ ಒಂದು ಸಮಸ್ಯೆ ರೀತಿ ಒಳಗೆ ಏನು ಒಂದು ಟ್ರಾಫಿಕ್ ಅಲ್ಲಿ ನಡೀತಾ ಇತ್ತು, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. The people of Brazil are very slow when they are walking, but the same people become dangerous when they are driving cars. ಅಂದರೆ ಅಲ್ಲಿ ಬ್ರೆಜಿಲ್ ಒಳಗೆ ಪೀಪಲ್ ಏನಿರ್ತಾರಲ್ಲ ಅವ್ರು ತುಂಬ ನಿಧಾನವಾಗಿ ನಡೀತಿರ್ತಾರೆ. ಹಾಗಾಗಿ ತುಂಬ ನಿಧಾನವಾಗಿ ನಡೀತಿರ್ತಾರಲ್ಲ ಅದ ಒಂದು ವ್ಯಕ್ತಿಗಳು ಏನು ಕಾರನ್ನು ಡ್ರೈವಿಂಗ್ ಮಾಡಬೇಕಂತ ಸಂದರ್ಭದಲ್ಲಿ ತುಂಬ ಡೇಂಜರಸ್ ಆಗಿರ್ತಾರೆ. ಯಾಕಂದ್ರೆ ಅಲ್ಲಿ ಒಂದು ಕಾರ್ ಡ್ರೈವಿಂಗ್ ಮಾಡುವಂಥವ್ರು ಏನು ಪಾದಾಚಾರಿಗಳ ಮೇಲೆ ಯಾವುದೇ ರೀತಿಯಂಥ ಇದನ್ನು ಇಟ್ಕೊಂಡಿರಂಗಿಲ್ಲ. ಅಂದ್ರೆ ಅವ್ರ ಜೀವದ ಬಗ್ಗೆ ಇವ್ರಿಗೆ ಭಯ ಇರಂಗಿಲ್ಲ, ಹೆಂಗೆ ಬೇಕಾದಂಗೆ ಹಂಗೆ ಅವರು ಡ್ರೈವ್ ಮಾಡ್ತಿರ್ತಾರೆ. The life of pedestrian is so difficult that sometimes it becomes impossible to cross the roads, and the Brazilian drives do not care of the lives of people who walk. ಅಂತಂದ್ರೆ ಏನು ಪಾದಾಚಾರಿಗಳಿರ್ತಾರಲ್ಲ ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆ ರೋಡನ್ನು ಕ್ರಾಸ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಅಲ್ಲಿ ಒಂದು ಡ್ರೈವರ್ಗಳು ಅವ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕೇರ್ನ ವಹಿಸಂಗಿಲ್ಲ, ಹೆಂಗೆ ಬೇಕಂಗೆ ಕಾರ್ನ ಡ್ರೈವ್ ಮಾಡ್ತಾರೆ. ಅವ್ರ ಬಗ್ಗೆ ಇವರು ಯಾವುದೇ ರೀತಿಯಾದಂತಹ ಕರುಣೆಯನ್ನು ಹೊಂದಿರಂಗಿಲ್ಲ. ದ ಕಾರ್ ಡ್ರೈವರ್ಸ್ ಕಂಪೇರ್ಡ್ ದ ವಿಚ್ ಅದರ್ ಓವರ್ಟೇಕ್ ಇನ್ ಆಲ್ ಡೈರೆಕ್ಷನ್ಸ್ ಆ್ಯಂಡ್ ಬ್ಲೋ ದೇರ್ ಹಾರ್ನ್ ಅಟ್ ಈಚ್ ಅದರ್ ಇನ್ ಅ ಮ್ಯಾಡ್ ವೇ. ಅಂತಂದ್ರೆ ಎಲ್ಲ ಒಂದು ದಿಕ್ಕುಗಳಿಂದಲೂ ಕೂಡ ಅವರು ಏನೋ ಒಂಥರ ಕಾಂಪಿಟೇಷನ್ ನಡೀತಾ ಇದೆ ಬಿಡೋ ಅನ್ನೋ ರೀತಿಯಾಗಿ ಕಾರ್ಗಳನ್ನ ಡ್ರೈವ್ ಮಾಡ್ತಾರೆ. ಹಾಗೆಯೇ ಕೂಡ ಹೆಂಗೆ ಬೇಕು ಹಂಗೆ ಹುಚ್ಚರ ಥರ ಒಂದು ಹಾರನ್ನು ಹೊಡಿತಾ ಇರ್ತಾರೆ. Thus, the writer George Marx depicts both the positive and negative aspect of the people of Japan and Brazil. ಅಂತಂದ್ರೆ ಇಲ್ಲಿ ರೈಟರ್ ಏನು ಹೇಳ್ತಾರೆ ಅಂತಂದ್ರೆ ಜಪಾನ್ ಮತ್ತು ಬ್ರೆಜಿಲ್ ಜನರ ಒಂದು ಪಾಸಿಟಿವ್ ಥಿಂಗ್ಸ್ ಏನಿದ್ದಾವೆ ಅವನ್ನೆಲ್ಲ ಒಂದು ಕಡೆ ಹೇಳ್ತಾರೆ, ಹಾಗೆ ನೆಗೆಟಿವ್ ಥಿಂಗ್ಸ್ ಏನಿದ್ದಾವಲ್ಲ ಅದನ್ನೆಲ್ಲ ಹೇಳ್ಕೊತ ಹೋಗ್ತಾರೆ ಈ ಒಂದು ಪ್ರವಾಸ ಕಥನದೊಳಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.